ಒಬ್ಬರು ಕೇಳ್ತಾರೆ ಬಂಗಿಗೋಸ್ಕರ ಅಷ್ಟೇ ಇದನ್ನ ಹಚ್ಚಬೇಕಾ ಅಂತ ಹೇಳಂದು. ಇಲ್ಲ ಫ್ರೆಂಡ್ಸ್, ನಿಮ್ಮ ಮುಖದ ಮೇಲೆ ಯಾವುದೇ ರೀತಿ ಕಲೆಗಳಿದ್ರೂ ಈ ಒಂದು ಆಲೂಗಡ್ಡೆ ಸ್ಟಾರ್ಚ್ ಆಗಲಿ ಅಥವಾ ಆಲೂಗಡ್ಡೆ ಫೇಸ್ ಪ್ಯಾಕ್ಗಳನ್ನಾಗಲಿ ಆಲೂಗಡ್ಡೆ ಕ್ರೀಮ್ಗಳನ್ನಾಗಲಿ ನೀವು ಯೂಸ್ ಮಾಡ್ಕೊಂತ ಬಂದಿ ಅಂತ ಈ ರೀತಿ ಆಗಿರುವಂಥ ಸ್ಕಿನ್ ಈ ರೀತಿ ಆಗೈತಿ. ಈ ರಿಸಲ್ಟ್ ತಡವಾಗಿ ಬರ್ಬೋದು, ಆದ್ರೆ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡದೇನೆ ಅದು ನಮ್ಮ ಸ್ಕಿನ್ ಅನ್ನ ರಿಪೇರ್ ಮಾಡ್ಕೊಂತ ಬರ್ತೈತಿ. ಈಗ ನನ್ನ ಸ್ಕಿನ್ ನಲ್ಲಿ ಇರುವಂತಹ ಬಂಗನ ಕಳ್ಕೊಳ್ಳೋದಕ್ಕೆ ಸರಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ಗೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ. ಹಾಗಾಗಿ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗೆ ಫೋನ್ ಮಾಡ್ತಾರ, ನೀವು ಸೋಪ್ ಕೊಡ್ತಿರಲ್ಲ, ಸೋಪ್ ಎಷ್ಟು ದಿನ ಹಚ್ಚಬೇಕು ಅಂತ ಹೇಳಂದು, ಎಷ್ಟು ದಿನಕ್ಕೆ ಹೋಗುತ್ತಾ ಅಂತ ಹೇಳಂದು. ನಾನು ಯಾವಾಗಿದ್ರು ನಾನು ವಿಡಿಯೋ ಒಳಗೆ ಹೇಳ್ತಾ ಇರ್ತೀನಿ, ಅಷ್ಟು ಬೇಗ ಹೋಗಂಗಿಲ್ಲ. ಆಮೇಲೆ ನಾನು ನನ್ನ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಹೇಳಂದು ಬೇಗನ ಹೋಗುತ್ತಾ ನೀವು ತಗೋರಿ ಅಂತ ಹೇಳಂದು ನಾನು ಹೇಳಂಗಿಲ್ಲ. ಯಾಕಂತ ಅಂದ್ರೆ ನಾವು ಯಾವುದೇ ರೀತಿ ಒಂದು ಫೇಸ್ ಪ್ಯಾಕ್ ಹಾಕ್ಲಿ ಮತ್ತೆ ಸೋಪನ್ನು ಹಚ್ಚಲಿ, ಆಯಿಲ್ ಹಚ್ಚಲಿ, ನಾವು ಒಳಗಿನಿಂದ ನಾವು ಆಹಾರನ ನಾವು ಚೆನ್ನಾಗಿ ಹೊಟ್ಟೆಗೂ ನಾವು ಆಹಾರನ ಚೆನ್ನಾಗಿ ತಗೊಂತ ಬರಬೇಕು. ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಜೊತೆಗೆ ಸಿಹಿ ತರಕಾರಿ ಕಾಳುಗಳನ್ನ ಎಲ್ಲ ನಾವು ಸಲಾಡ್ ಅಂತ ಹೇಳಂದು ನಾವು ತಗೊಂತಾ ಇರ್ಬೇಕು. ಅಂದ್ರೆ ನಮಗೇನಾಗುತ್ತೆ, ಒಂದು ಒಳ್ಳೆ ರಿಸಲ್ಟ್ ಬರ್ತೈತಿ. ಬರೀ ಮೇಲೇನೆ ನಾವು ಪ್ಯಾಕ್ ಹಾಕೊಳ್ಳೋದು, ಮೇಲೇನೆ ನಾವು ಇದು ಸೋಪ್ ಹಚ್ಚೋದು, ಆಯಿಲ್ ಹಚ್ಚೋದು ಮಾಡಿದ್ರೆ ಅಷ್ಟು ಸುಲಭಕ್ಕೆ ಅದು ಕಡಿಮೆ ಆಗಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ, ನೀವು ನನ್ನ ಪ್ರಾಡಕ್ಟ್ ಅನ್ನ ತಗೊಂಡು ಅದನ್ನ ಕರೆಕ್ಟ್ ಯೂಸ್ ಮಾಡ್ರಿ. ನನ್ನ ಸ್ಕಿನ್ ನೀವು ನೋಡಿದ್ರೆ ಗೊತ್ತಾಗ್ಬೋದು. ನಿಜವಾಗ್ಲೂ ಹೇಳ್ತೀನಿ, ನನ್ನ ಸ್ಕಿನ್ ನೋಡ್ಕೊಂಡು ನನಗೆ ನಿಜ ಆಗುತ್ತೆ. ಬಹಳಷ್ಟು ದಿನಗಳ ಬಹಳಷ್ಟು ವರ್ಷಗಳ ಇದು ಪ್ರಯತ್ನ. ಇದು ಯಾವುದೇ ರೀತಿ ಪ್ರಯತ್ನ ಮಾಡಿದ್ರೆ ಫಲ ಸಿಗುತ್ತಾ ಅಂತ ಹೇಳ್ತಾರ, ಸುಳ್ಳಲ್ಲ. ಪ್ರಯತ್ನಕ್ಕೆ ಇಲ್ಲಿ ಈ ರೀತಿ ಆಗಿರುವಂತ ಸ್ಕಿನ್ ಈ ರೀತಿ ಆಗೈತಿ, ಈ ರೀತಿ ಆಗಿರುವಂತ ಸ್ಕಿನ್ ಈ ರೀತಿ ಆಗೈತಿ. ನೀವು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಐತಿ. ಮೊದ್ಲಿರೋ ಫೋಟೋಕ್ಕೂ ಈಗಿರೋ ನಾನ್ ಇರೋದಕ್ಕೂ ಎಷ್ಟೋ ಡಿಫ್ರೆನ್ಸ್ ಐತಿ. ಅದಕ್ಕೋಸ್ಕರ ಪ್ರಯತ್ನ ಮಾಡ್ರಿ. ಹೋಮ್ ರೆಮಿಡಿಗಳಲ್ಲಿ ಬಹಳ ಒಂದು ಅದ್ಭುತವಾದಂತ ಶಕ್ತಿ ಐತಿ. ರಿಸಲ್ಟ್ ತಡವಾಗಿ ಬರ್ಬೋದು, ಆದ್ರೆ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡದೇನೆ ಅದು ನಮ್ಮ ಸ್ಕಿನ್ ಅನ್ನ ರಿಪೇರ್ ಮಾಡ್ಕೊಂತ ಬರ್ತೈತಿ. ಈಗ ನಾವು ತಗೊಳೋ ಆಹಾರನೂ ನಮ್ಗೊಂದು ಆಯುರ್ವೇದಿಕ್ ಆಗಿರುವಂತದ್ದು. ಅಂದ್ರೆ ನಾವೀಗ ತಗೊಳೋಂತ ಆಹಾರನೂ ನಾವು ಸಲಾಡು, ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳು, ಆಮೇಲೆ ನೀರ್ ಜಾಸ್ತಿ ಕುಡಿಯೋದು, ಜ್ಯೂಸ್, ಹಣ್ಣಿನ ಜ್ಯೂಸ್ಗಳನ್ನ ನಾವು ಕುಡಿಯೋದು, ಈ ರೀತಿ ಮಾಡ್ತಾ ಬಂದಾಗ ನಮ್ಗೆ ಒಳಗಿಂದನೂ ಸ್ಕಿನ್ ರಿಪೇರ್ ಆಗ್ತಾ ಬರ್ತೈತಿ. ಮೇಲೆ ನಾವು ಆಯಿಲ್, ಸೋಪು ಮತ್ತು ಪೌಡ್ರು ಈ ರೀತಿಯಾಗಿ ನಾವು ಫೇಸ್ ಪ್ಯಾಕ್ ಗಳನ್ನ ನಾನು ಈಗ ನನ್ನ ಹತ್ರ ನೀವು ಎಲ್ಲಾನು ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿ ತಗೊಂಡಾದ್ರೆ ತಗೋರಿ. ಆಗಂಗಿಲ್ಲ ಅಂತ ಅನ್ನೋರು ನಾನು ಹೇಳುವಂತ ಒಂದೊಂದು ಹೋಮ್ವರ್ಕ್ಗಳನ್ನ ನೀವು ಟ್ರೈ ಮಾಡ್ಕೊಂತ ಹೋದ್ರೆ ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಪಕ್ಕಾ ಸಿಗುತ್ತಾ ಅಂತ ಹೇಳಂತ ನಾನು ಹೇಳ್ತೀನಿ. ಅದಕ್ಕೆ ನಾನ ಕಾರಣ. ಅದಕ್ಕೋಸ್ಕರ ನಾನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಹೇಳ್ತೀನಿ. ಇಲ್ಲ ಅಂತ ಅಂದ್ರೆ ನಾನು ಒಂದೇ ದಿನಕ್ಕೆ ಹೋಗುತ್ತಾ, 2 ದಿನಕ್ಕೆ ಹೋಗುತ್ತಾ ಸೋಪ್ ತಗೋರಿ, 15 ದಿನಕ್ಕೆ ಹೋಗುತ್ತಾ ಸೋಪ್ ತಗೋರಿ, ತಿಂಗಳಲ್ಲೇ ನಿಮ್ಗೆ ಕಡಿಮೆ ಆಗ್ಬಿಡ್ತೈತಿ, ನೀವು ಸೋಪ್ ತಗೋರಿ, ನನ್ನ ಪ್ರಾಡಕ್ಟ್ ತಗೋರಿ ಅಂತ ನಾನು ಎಲ್ಲೂ ಹೇಳಂಗಿಲ್ಲ. ಮತ್ತೆ ಹೋಮ್ ರೆಮಿಡಿಗಳನ್ನು ಅಷ್ಟೇ, 1 ತಿಂಗಳಿಗೆ ನೀವು ಹಾಕಿದ ತಕ್ಷಣ ಕಡಿಮೆ ಆಗುತ್ತಾ ಈ ರೀತಿ ನಾನು ಎಲ್ಲೂ ಹೇಳಂಗಿಲ್ಲ. ಯಾಕಂತ ಅಂದ್ರೆ ನನ್ನ ಸ್ಕಿನ್ ನಲ್ಲಿ ಇರುವಂತ ಬಂಗನ ಕಳ್ಕೊಳ್ಳೋದಕ್ಕೆ ಸರಿ ಸುಮಾರು ಒಂದು 6 ತಿಂಗಳು ನಾನು ಟ್ರೈ ಮಾಡಿದ ಮೇಲೆ ನನಗೆ ಅಲ್ಲಲ್ಲೇ ಒಂದು ಸ್ವಲ್ಪ ಲೈಟ್ ಆಗ್ತಾ ಬಂತು. ಅವಾಗ ನನಗೆ ಕಾನ್ಫಿಡೆಂಟ್ ಬಂತು, ಹೌದು ಇದರಿಂದ ಈ ಒಂದು ಹೋಮ್ ರೆಮಿಡಿಗಳಿಂದ ನನಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನ ಟ್ರೈ ಮಾಡ್ಕೊಂತ ಬಂದೆ. ನಿಜ ಹೇಳ್ಬೇಕಂದ್ರೆ ರಿಸಲ್ಟ್ ನಿಮ್ಮ ಎದುರಿಗೆನೆ ಐತಿ. ಯಾವುದೇ ರೀತಿ ನೀವು ಭಯ ಪಡದೇನೆ ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ರಿ. ಅದ್ರ ಜೊತೆಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ತಗೋಬಹುದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೇನೆ ಅಂತ ಹೇಳೋದು ನಾನು ಹೇಳ್ತೀನಿ. ಫಸ್ಟ್ ಸ್ಕಿನ್ ನೀವು ನೋಡ್ಬೋದು, ಪ್ಯಾಕ್ ಹಾಕಿ ಆದ್ಮೇಲೆ ನನ್ನ ಸ್ಕಿನ್ ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳೋದು. ನಾವು ಪೊಟ್ಯಾಟೊ ಸ್ಟಾರ್ಚ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅನ್ನ ನಾವು ಸ್ಟಾರ್ ರೀತಿ ಹೊಳೆ ರೀತಿ ಮಾಡ್ಕೋಬಹುದು. ಬರ್ರಿ ಯಾವ ರೀತಿ ನಾನು ಈ ಒಂದು ಫೇಸ್ ಪ್ಯಾಕ್ ಅನ್ನು ಹಾಕಿದೆ ಅಂತ ಹೇಳೋದು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ. ಆವಾಗಲೇ ನೀವು ನಿಮ್ಮ ಸ್ಕಿನ್ ಕೇರ್ ಅನ್ನ ಮತ್ತು ಹೇರ್ ಕೇರ್ ಅನ್ನ ಮಾಡ್ಕೋಬಹುದು ಅಂತ ಹೇಳೋದು ನಾನು ಹೇಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಆಲೂಗಡ್ಡೆ ಸ್ಟಾರ್ಚ್ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ತೊಗೊಂಡ್ತೀನಿ. ಇಲ್ಲಿ 1 ಸ್ಪೂನ್ ನನಗೆ ಜಾಸ್ತಿನ ಆಗೈತಿ ಕರೆ ಅಂದ್ರೆ ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕು ನೀವು. ಯಾಕಂದ್ರೆ ಅದನ್ನ ಕಲಿಸಿದಾಗ ಅದು ಅರಳತೈತಿ, ಹಾಗಾಗಿ ನಿಮ್ಗೆ ಫೇಸ್ ಪ್ಯಾಕ್ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಉಳಿದ್ರೂ ಅದನ್ನೇನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಕೈ ಕಾಲಿಗೆ ಹಚ್ಕೊಂಡು ನೀವು ಅದನ್ನ ವಾಶ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ನಾನು ಮುಲೇಟಿ ಪೌಡ್ರನ್ನ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಅಷ್ಟು ಮುಲೇಟಿ ಪೌಡ್ರು, ಅರ್ಧ ಸ್ಪೂನ್ ಅಷ್ಟು ಆಲೂಗಡ್ಡೆ ಸ್ಟಾರ್ಚು, ಮತ್ತೆ ಒಂದು 1/4 ಸ್ಪೂನ್ ಅಷ್ಟು ನಾನು ಗಂಧದ ಪೌಡರ್ ತೊಗೊಂಡಿದ್ದೀನಿ. ಜೊತೆಗೆ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಮೊಸರು ಬೇಕಿದ್ರೆ ಮೊಸರು ಹಾಕೋಬಹುದು, ಇಲ್ಲ ಹಸಿ ಹಾಲು ಬೇಕಿದ್ರೆ ಹಸಿ ಹಾಲು ಹಾಕೋಬಹುದು. ನಮಗೆ ಎರಡೂ ಆಗಬರಲ್ಲ ಅಂತ ಅಂದ್ರೆ ರೋಸ್ ವಾಟರ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ನಾನು ಇಲ್ಲಿ ಮೊಸರು ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಫೇಸ್ ಪ್ಯಾಕ್ ಹಾಕೋದಕ್ಕೋಸ್ಕರ. ಇಲ್ಲಿ ಆಲೂಗಡ್ಡೆ ಸ್ಟಾರ್ ಸಹಿತ ನಮ್ಮ ಸ್ಕಿನ್ನ ಸ್ಟಾರ್ ರೀತಿ ಹೊಳೆ ರೀತಿ ಮಾಡ್ತೈತಿ. ಜೊತೆಗೆ ಮುಲೇಟಿ ಪೌಡರ್ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡ್ತೈತಿ. ಜೊತೆಗೆ ಗಂಧದ ಪೌಡರ್ ಅಂತೂ ಮಹಾರಾಜರ ಕಾಲದಿಂದ ಯೂಸ್ ಮಾಡ್ತಾನೆ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಇಲ್ಲಿ ನೋಡಬಹುದು ಫಸ್ಟಿಗೆ ನನ್ನ ಸ್ಕಿನ್ ನೀವು ನೋಡ್ರಿ. ಈಗ ನೆಕ್ಸ್ಟ್ ನಾನು ಪೂರ್ತಿ ಪ್ಯಾಕ್ ಹಾಕಿ ಆದ್ಮೇಲೆ ನನ್ನ ಸ್ಕಿನ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ಫೇಸ್ ವಾಶ್ ಅನ್ನ ಮಾಡ್ಕೊಂಡಿದ್ದೀನಿ. ಅಥವಾ ನೀವು ಜಾಸ್ತಿ ಮೇಕಪ್ ಏನಾದರೂ ಮಾಡಿದ್ರೆ ಅಂತಂದ್ರೆ
ನೀವು ಡಬಲ್ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಫಸ್ಟ್ ಫೇಸ್ ವಾಶ್ ಮಾಡ್ಕೊರಿ, ನಂತರ ಒಂದು ಹಾಲಿಂದ ನೀವು ಮಸಾಜ್ ಮಾಡಿಕೊಂಡು ನಂತರ ಈ ಫೇಸ್ ಪ್ಯಾಕನ್ನು ಹಾಕಬೇಕಾಗತ್ತೆ. ಅಂದಾಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಸಿಗಕ್ಕೆ ಸಾಧ್ಯತೆ ಐತಿ. ನಾನು ಇಲ್ಲಿ ಫೇಸ್ ಪ್ಯಾಕನ್ನು ಹಾಕೊಂತಿದ್ದೀನಿ. ಮೊದಲಿಗೆ ನಾನು ಹೇಳಿದಂಗೆ ಫೇಸ್ ವಾಶ್ ನಾನು ಮಾಡ್ಕೊಂಡಾಗೈತಿ. ಘಮ ಘಮ ಅಂತ ಹೇಳಂದು ಈ ಫೇಸ್ ಪ್ಯಾಕ್ ಬರ್ತೈತಿ. ನಾನು ಫೇಸ್ ಪ್ಯಾಕ್ ಹಾಕೊಂಡು ಒಂದು 15 ನಿಮಿಷ ಬಿಟ್ಟು ಆಮೇಲೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಸಾವಕಾಶವಾಗಿ ಮಸಾಜ್ ಮಾಡ್ಬೇಕಾಗತ್ತೆ. ನಾವೆಲ್ಲ ಸಾವಕಾಶವಾಗಿ ನಮಗೆ ಡಾರ್ಕ್ ಸರ್ಕಲ್ ಎಲ್ಲ ಇತ್ತು ಅಲ್ಲೆಲ್ಲ ಕಡೆ ನಮ್ಮ ಕಣ್ಣು ಕೆಳಗೆ, ಆಮೇಲೆ ಮೂಗಿನ ಪಕ್ಕಕ್ಕೆ, ಆಮೇಲೆ ತುಟಿ ಪಕ್ಕಕ್ಕೆ ಎಲ್ಲ ಕಡೆ ನೀವು ಸಾವಕಾಶವಾಗಿ ಮಸಾಜ್ ಮಾಡ್ತಾ ಬರ್ಬೇಕಾಗತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಸ್ಕಿನ್ ಅಂತ ಹೇಳಂದು. ನಾವು ಪೂರ್ತಿ ಫೇಸ್ ವಾಶ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಏನಂತ ಹೇಳಂದು. ಇಲ್ಲಿರುವಂಥ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗುವಂಥವು ಒಂದು ಯಾವುದೇ ರೀತಿ ಫೇಸ್ ಪ್ಯಾಕ್ ನಾ ಹಾಕಂಗಿಲ್ಲ, ಆಮೇಲೆ ನಿಮಗೆ ತೋರ್ಸಂಗೂ ಇಲ್ಲ. ಎಲ್ಲಾನು ನಾನು ಮೊದಲು ಟ್ರೈ ಮಾಡ್ತೀನಿ. ಟ್ರೈ ಆದಮೇಲೆ ನಿಮ್ಗೆ ನಾನಿಲ್ಲಿ ಫೇಸ್ ಪ್ಯಾಕನ್ನು ತೊಗೊಂಬರ್ತೀನಿ. ನೀವು ಯಾವುದೇ ರೀತಿ ಭಯ ಇಲ್ದೇನೆ ಯೂಸ್ ಮಾಡ್ಬೋದು. ಇನ್ನೂ ಒಂದು ಹೇಳ್ತೀನಿ, ಭಯ ಇಲ್ದೇನೆ ಯೂಸ್ ಮಾಡ್ಬೋದು ಅಂತ ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಪೇಸ್ಟ್ ಅಷ್ಟನ್ನು ಮಾಡ್ಕೊರಿ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಆಗಿ ಬರಂಗಿಲ್ಲ. ಯಾವ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಆಗಿ ಬರಲ್ಲ ಅದನ್ನು ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು. ಫಸ್ಟಿಗೆ ನಾನು ಎಲ್ಲ ಫೇಸ್ ವಾಶ್ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಪಳಪಳ ಅಂತೇಳಿ ಹೊಳೆ ಕುಂದುತ್ತೆ ಅಂದ್ರೆ. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಫೇಸ್ ಪ್ಯಾಕ್ಗಳನ್ನ ನೋಡಿದಾಗಲ್ಲ, ಅದನ್ನು ನೀವು ಟ್ರೈ ಮಾಡಿದಾಗ ಮಾತ್ರ ನಿಮಗೆ ಇದ್ರ ರಿಸಲ್ಟ್ ಏನಂತ ಹೇಳಂದ್ರೆ ಗೊತ್ತಾಗುತ್ತೆ. ಒಂದು ವಾರ ಬಿಟ್ಟು ಒಂದು ವಾರ ಒಂದೊಂದಾಗಿ ನೀವು ಯೂಸ್ ಮಾಡ್ಕೊಂತೂ ಬರ್ಬೋದು. ನೈಟ್ ರೋಟೀನ್ ಏನೈತಿ ಅದನ್ನ ನಾನು ನಿಮಗೆ ಡೈಲಿ ರೋಟೀನ್ ಇಲ್ಲಿ ತೋರಿಸ್ತಿರ್ತೀನಿ. ನಾನು ಫೇಸ್ ಪ್ಯಾಕ್ಗಳು ನಾನು ಯಾವ್ದಾದ್ರು ಕ್ರೀಮ್ಗಳನ್ನ ರೆಡಿ ಮಾಡ್ಕೊಂಡಿದ್ದೆ ಅಂದ್ರೆ ಅದನ್ನ ನಾನು ಅಪ್ಲೈ ಮಾಡ್ಕೊತೀನಿ. ಇಲ್ಲ ಅಂತ ಅಂದ್ರೆ ನಾನು ಮಾಡುವಂಥ ಪಿಗ್ಮೆಂಟೇಷನ್ ಆಯಿಲ್ ನಾನು ಪ್ರತಿದಿನ ನನ್ನ ರೂಟೀನಲ್ಲಿ ಇದ್ದೇ ಇರುತ್ತೆ. ನೈಟು ಒಂದು ಫೇಸ್ ಪ್ಯಾಕ್ ಆದರೂ ಆಗಲಿ ಅಥವಾ ಫೇಸ್ ವಾಶ್ ಮಾಡ್ಕೊಂಡಾದ್ರೂ ಆಗಲಿ ಈ ಒಂದು ಆಯಿಲನ್ನು ಹಚ್ಚಿ ನಾನು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಇರುವಂಥ ಈ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಜೊತೆಗೆ ಕಲೆಗಳನ್ನ ದೂರ ಮಾಡೋದಕ್ಕೆ ಇದು ಸಹಿತ ನಮಗೆ ಸಹಾಯ ಮಾಡ್ತೈತಿ. ನಾವು ಎಲ್ಲ ಕಡೆ ಒಂದು 10 ಸರ್ತಿ ಈ ರೀತಿಯಾಗಿ ನಾವು ಮಸಾಜ್ ಮಾಡ್ಕೋಬೇಕೈತಿ. ನೋಡಿ, ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ, ಕಲೆಗಳು ದೂರ ಆಗ್ತಾವು, ಮತ್ತು ಈ ಹಣೆ ಮೇಲೆ ಆಮೇಲೆ ಕಣ್ಣು ಅಕ್ಕಪಕ್ಕ ನಮಗೆ ಗೆರೆಗಳು ಬರ್ತಾ ಇರ್ತಾವೆ, ಅದು ಸಹಿತ ಇಲ್ಲಿ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಐಬ್ರೋಸ್ ಸಹಿತ ಹೈಟ್ ಆಗ್ತಾವೆ. ಅದಕ್ಕೋಸ್ಕರ ಈ ಮಸಾಜನ್ನು ನೀವು ಆಯಿಲ್ ಹಚ್ಚಿ ಆದಮೇಲೆ ಈ ಮಸಾಜನ್ನು ನೀವು ಟ್ರೈ ಮಾಡಿರಿ. ಬೇಕಿದ್ರೆ ಒಂದು 8 ದಿನ ಟ್ರೈ ಮಾಡಿರಿ. ಇದರ ರಿಸಲ್ಟ್ ಏನಂತ ಹೇಳಂದು ನೀವು ಹೇಳುವಂತೆ ನೋಡೋಣ. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಚೆನ್ನಾಗಿ ನನ್ನ ಫೇಸ್ ಕಾಣಿಸ್ತೈತಿ ಅಂತ ಹೇಳಂದು. ಆಲೂಗಡ್ಡೆ ಸ್ಟಾರ್ಚ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಂದ್ರೆ ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಆಲೂಗಡ್ಡೆ ಸ್ಟಾರ್ಚ್ ಯಾವ ರೀತಿ ಮಾಡೋದು ಅಂತ ಹೇಳಂದು ಬೇಕಿದ್ರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ತೋರಿಸ್ಕೊಡ್ತೀನಿ. ಒಂದ್ಸರ್ತಿ ಈ ಪೌಡರ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ನೀವು ಅಡುಗೆಗೂ ಯೂಸ್ ಮಾಡ್ಕೋಬಹುದು, ಹಾಗೆ ನಿಮ್ಮ ಸ್ಕಿನ್ಗೂ ಈ ಒಂದು ಆಲೂಗಡ್ಡೆ ಪೌಡರ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಅಷ್ಟೇ ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ. ಇದರಿಂದ ನಮ್ಮ ಕಲೆಗಳನ್ನೆಲ್ಲ ನಾವು ದೂರ ಮಾಡ್ಕೋಬಹುದು. ನಿಜವಾಗ್ಲೂ ಹೇಳ್ತೀನಿ, ಇದ್ರ ರಿಸಲ್ಟ್ ಬಹಳನೇ ಚೆನ್ನಾಗೈತಿ. ನಿಮ್ಮ ಗುಳ್ಳೆಗಳ ಕಲೆಗಳು ಕಡಿಮೆ ಆಗ್ತಾವು, ನಿಮ್ಮ ಸ್ಕಿನ್ ಇರುವಂಥ ಡಾರ್ಕ್ ಸ್ಪಾಟು, ಡಾರ್ಕ್ ಸರ್ಕಲ್ಲು ಏನೈತಿ ಎಲ್ಲಾನು ಇದು ಕಡಿಮೆ ಮಾಡ್ತಾ ಬರ್ತೈತಿ. ಆದ್ರೆ ಪ್ರತಿದಿನ ಆಗಲಿ ಅಥವಾ ವಾರದಲ್ಲಿ 3 ನಿಂದ 4 ಸರ್ತಿ ಆಗಲಿ ನಾವು ಇದನ್ನ ಯೂಸ್ ಮಾಡ್ಕೊಂತ ಬರ್ಬೇಕಾಗತ್ತೆ. ಅಂದಾಗ ಮಾತ್ರ ನಮಗೆ ರಿಸಲ್ಟ್ ಸಿಗಕ್ಕೆ ಸಾಧ್ಯತೆ ಐತಿ. ನಾವು ಒಂದಿನ ಹಚ್ಕೊಳೋದು, ಒಂದು ತಿಂಗಳು ಬಿಡೋದು, ಒಂದು 2 ದಿನ ಹಚ್ಕೊಳೋದು ಮತ್ತು ಒಂದು ವಾರ ಬಿಡೋದು, ಈ ರೀತಿ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗಂಗಿಲ್ಲ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನಾವು ಟ್ರೈ ಮಾಡ್ತಾ ಇರಬೇಕು. ನಮ್ಮ ದಿನಚರಿಯಲ್ಲಿ ಇದನ್ನ ಅಳವಡಿಸ್ಕೋಬೇಕು. ನಾವು ಬೆಳಗ್ಗೆ ಎದ್ದು ನಮ್ಮ ಯಾವ ರೀತಿ ನಮ್ಮ ದಿನಚರಿ ಇರುತ್ತೋ ಅದರಲ್ಲಿ ಒಂದು ಭಾಗವಾಗಿ ನಮ್ಮ ಸ್ಕಿನ್ ಕೇರ್ನ ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ಸ್ಕಿನ್ ನಾವು ಚೆನ್ನಾಗಿ ಇಟ್ಕೋಬಹುದು, ಹೇರ್ಸ್ ಅನ್ನು ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳ್ತೀನಿ ನಾನು. ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಯಬೇಡಿ. ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದ್ರೆ ನಾನು ಹಾಕುವಂಥ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ವಿಡಿಯೋ ನೋಟಿಫಿಕೇಶನ್, ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಅವಾಗಲೇ ನಿಮ್ಮ ಸ್ಕಿನ್ ಕೇರ್ ಹೇರ್ ಕೇರ್ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.